ಇವತ್ತು ಹಾಕಿದೆ, ಇಷ್ಟೊಂದು ಹಾಕಿದ್ದೀನಿ. ಮತ್ತು ಇನ್ನು ನಾಳೆ ಹೊಸ ಬಟ್ಟೆ ಬರುತ್ತೆ ಚಿನಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಪಡ್ಡು ಚಟ್ನಿ ರೆಡಿಯಾಗೈತೆ ನೋಡಿ, ತೋರಿಸ್ತೀನಿ ರೀ ಯಾವ ಥರ. ತುಂಬ ಚೆನ್ನಾಗಿರುತ್ತೆ, ಈ ಥರ ರೋಸ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಇದೇ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವಾಯ್ಸು ಹೇಗಿದೆ ಅಂತ ನೀವೇ ಹೇಳಬೇಕು. ಚೆನ್ನಾಗಿದೆಯಾ? ಇಲ್ಲಾಂದ್ರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆನೂ ಅಷ್ಟೇ ಒಂಥರ ಆಯಿತು. ಮಧ್ಯಾಹ್ನ ಸಿರಪ್ ಕುಡಿದಿದ್ದಕ್ಕೆ ಇವಾಗ ಒಂಥರ ಐತೆ, ವಾಯ್ಸೇ ಬರ್ತಾ ಇರಲಿಲ್ಲ. ಅದಕ್ಕೆ ವೀಡಿಯೋನು ನಿನ್ನೆ ಹಾಕಬೇಕಾಗಿದ್ದು ಇವತ್ತು ಹಾಕಿದೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ಲು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಿದೆ. ಆದರೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ತುಂಬಾ ಕೆಲಸ ಬೇರೆ ಇತ್ತು. ಬಟ್ಟೆನೂ ಅಷ್ಟೇ ಒಂದು ಸಾರಿ ಹಾಕಿದ್ದೀನಿ, ಇನ್ನೂ ಒಂದು ಸಾರಿ ಹಾಕಬೇಕು. ಬಟ್ಟೆ ಮಿಷಿನ್ ತುಂಬ ಇದೆ. ಭಾನುವಾರ ಹಾಕಿದ್ದಿದ್ದು ಫುಲ್ಲು ಅಂದರೆ ಕೆಲಸ. ಸೋಮವಾರ, ಮಂಗಳವಾರ, ಬುಧವಾರ ನೆನ್ನೆನೂ ಫುಲ್ಲು ನಾನ್ ವೆಜ್ ಊಟ. ಅದು ಬೇರೆ ಜ್ವರ ಬೇರೆ ಬಂದ್ಬಿಟ್ಟಿತ್ತು. ಆದ್ರೂ ಬೆಳಗ್ಗೆನೇ ಬೇಗ ಮಾಡಿದೆ. ನಮ್ಮ ಅಕ್ಕನೂ ಬಂದಿದ್ದರು, ನಮ್ಮ ಭಾವ ಹೆಂಡತಿ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದಕ್ಕೆ ಮಾಡಿದೆ. ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ರಾಯರ ಪೂಜೆ ಬೆಳಗ್ಗೆನೂ ಮಾಡಿದ್ದೆ. ಇವಾಗ ಸಾಯಂಕಾಲ 6:30 ಆಗ್ತಾಯಿದೆ ನೋಡಿ. ಬಟ್ಟೆ ಕಾಣಿಸ್ತೈತಾ? ಬಟ್ಟೆ ಮಿಷಿನ್ ತುಂಬ ಇದೆ. ಬೆಳಗ್ಗೆ ಎಲ್ಲ ಹಾಕಿದ್ದೀನಿ, ಮತ್ತು ಇನ್ನೂ ಹೊಸ ಬಟ್ಟೆ ಎಲ್ಲ ಐತೆ ನೋಡಿ. ಇವತ್ತೆಲ್ಲ ಹಾಕಿದ್ದೆ, ಭಾನುವಾರ ಹಾಕಿದ್ದೆ. ಇವತ್ತು ಹಾಕಿದೆ, ಇಷ್ಟೊಂದು ಹಾಕಿದ್ದೀನಿ. ಮತ್ತು ಇನ್ನು ನಾಳೆ ಹೊಸ ಬಟ್ಟೆಗಳೆಲ್ಲ ಹಾಕಬೇಕು. ಅದೇನು ಗೊತ್ತಾ ಫ್ರೆಂಡ್ಸ್, ಭಾನುವಾರ, ಸೋಮವಾರ, ಮಂಗಳವಾರ ಕಂಟಿನ್ಯೂಸ್ ಆಗಿ ಸ್ನಾನ ಮಾಡಿದ್ರು. ಅದು 2 ಜೊತೆ ಬಿಚ್ಚಾಕಿದ್ದಾರೆ. ಹೊಸ ಬಟ್ಟೆ ಹಾಕ್ಕೊಳೋದು ಸೋಮವಾರ ಒಂದು ಸಾರಿ ಹಾಕ್ಕೊಳೋದು, ಮಂಗಳವಾರ ಒಂದು ಸಾರಿ ಹಾಕ್ಕೊಂಡಿದ್ರು. ಮತ್ತೆ ಅದನ್ನು ಬಿಚ್ಚೋದು, ಬೇರೆ ಬಟ್ಟೆ ಹಾಕೋದು. ಓಕೆ ಫ್ರೆಂಡ್ಸ್, ಬಟ್ಟೆ ವೀಡಿಯೋದಲ್ಲಿ ನೋಡಿರ್ತೀರ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮಕ್ಕಳದು ಇಬ್ಬರದು ಒಂದೇ ಥರ ಬಟ್ಟೆ. ಫೋಟೋಗಳು ಒಂದೇ ಸರಿ ಹಾಕೋಕ್ಕಾಗಿಲ್ಲ, ಫೋಟೋಗಳೇ ಇಟ್ಕೊಳಕ್ಕಾಗಿಲ್ಲ. ಅವತ್ತೇ ಹಬ್ಬದಿನೇ ಫುಲ್ಲು ಪಟಾಕಿ ಹೊಡೆದ್ಬಿಟ್ಟು ಬಂದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಏನಕ್ಕಂತಲೇ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ. 3 ದಿನದಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಕ್ಕೂ ಅಂತಲೂ ಗೊತ್ತಿಲ್ಲ, ಇಲ್ಲಾಂದರೆ ಆ ಪಟಾಕಿ ಹೊಗೆಗೂ ಅಂತಲೂ ಗೊತ್ತಿಲ್ಲ. ತುಂಬ ಕೆಮ್ಮು, ನೆಗಡಿ ಮತ್ತು ಮೈಕೈ ನೋವು, ತಲೆನೋವು. ಗಂಟ್ಲು ಇನ್ನೂ ಸರಿ ಹೋಗಿಲ್ಲ. ಒಂಥರ ಅನ್ನಿಸ್ತೈತೆ, ಕರಕರ ಅನ್ನಿಸ್ತೈತೆ. ಕೆಮ್ಮಿದ್ರೆ ಗಂಟ್ಲೆಲ್ಲ ಉರಿ. ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಅಡುಗೆ ಮಧ್ಯಾಹ್ನನೇ ಮಾಡಿದೆ. ಕಡಲೆಕಾಳು ಹುಳಿ ಸಾರು, ಅನ್ನ ಸ್ವಲ್ಪ ಐತೆ, ಮುದ್ದೆ ಮಾಡಬೇಕು. ಬಟ್ಟೆ ಎಲ್ಲ ಇವಾಗ ಮಡಚಿಕ್ಬಿಟ್ಟು, ಎಷ್ಟೊಂದು ಬಟ್ಟೆ ಐತೆ ನೋಡಿ ಫ್ರೆಂಡ್ಸ್. ಮಿಷಿನ್ ಇದ್ದಿದ್ದಕ್ಕೆ ಸರೋಯ್ತು, ಇಲ್ಲ ಅಂದರೆ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಇನ್ನು ಫುಲ್ಲು ಚಳಿ ಜ್ವರ ಬಂದ್ಬಿಟ್ಟಿರೋದು. ನಿನ್ನೆ ಅಂತೂ ಫುಲ್ಲು ಚಳಿ. ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರೆ ನಿನ್ನೆ ಅಂತೂ ಫುಲ್ಲು ಮಳೆ. ಬೆಳಗ್ಗೆ ಹೋಗೋಣ ಅಂದರೆ ಫುಲ್ಲು ಮಳೆ. ಬೆಳಗ್ಗೆನೇ ಮಳೆ ಬೀಳ್ತಾಯಿತ್ತು. ಮತ್ತು ಮಧ್ಯಾಹ್ನ ಮೇಲೆ ಮಳೆ ಬೀಳ್ತಾನೆ ಐತೆ, ನಿಂತೇ ಇಲ್ಲ ಸಾಯಂಕಾಲವರೆಗೂ. ಸಾಯಂಕಾಲ ನಿಂತು ಅವಾಗೂ ಹನಿಗಳು ಬೀಳ್ತಾನೆ ಇತ್ತು. ಆದ್ರೂ ಹೋಗಿ ಬಂದ್ರಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ನಾನು ಮಕ್ಕಳಿಗೆ ನಾಷ್ಟ ಮಾಡ್ತಾರಿಲ್ಲ, ಯಾಕಂದರೆ 4 ದಿನದಿಂದ ರಜಾ, ಇಲ್ಲಾಂದರೆ ರಜಾ ಹಾಕ್ಸ್ಬಿಡ್ತಾಯಿದ್ದೆ. ಭಾನುವಾರದಿಂದ ರಜಾ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಕೂಲ್ಗೆ ಇವತ್ತು ಎದ್ದು ಬೆಳಗ್ಗೆ ಪುಳಿಯೋಗರೆ ಅಂದರೆ ಬೇಗ ಆಗುತ್ತೆ. ಪುಳಿಯೋಗರೆ ಚಿತ್ರಾನ್ನ ಮಾಡಿ ಕಳಿಸ್ದೆ. ಓಕೆ ಫ್ರೆಂಡ್ಸ್, ಈ ಬಟ್ಟೆ ಎಲ್ಲ ಮಡಚಿಕ್ಬಿಟ್ಟು ಮಕ್ಕಳು ಬರೋ ಟೈಮ್ ಆಗುತ್ತೆ. ಮಕ್ಕಳು ಎಷ್ಟಾಗಿದೆ ಟೈಮು? 6:45 ಆಯಿತು. ಇನ್ನೊಂದು 10 ನಿಮಿಷ ಹೋಗಿ ಕರ್ಕೊಬರಬೇಕು. ಕರ್ಕೊಬಂದು ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ವ್ಲಾಗು. ಓಕೆ ಫ್ರೆಂಡ್ಸ್, ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ. ಈ ನಡುವೆ ಪರವಾಗಿಲ್ಲ ಅನಿಸುತ್ತೆ, ನನಗೆ ಖುಷಿ ಆಗ್ತಾಯಿದೆ. ಕೆಲವ್ರು ನೋಡ್ತಾ ಇದ್ದಾರೆ, ತುಂಬ ಜನ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಕ್ಲಿಕ್ ಮಾಡಿ ನೋಡಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದರಿಂದ ನಮಗೆ ಒಂದು ಸಪೋರ್ಟ್ ಆಗುತ್ತೆ. ಸಬ್ಸ್ಕ್ರೈಬ್ ಆದರೆ ಏನು, ಲೈಕ್ ಆದರೆ ಏನೋ ದುಡ್ಡು ಬರಲ್ಲ. ಅದಿನ್ನು ಫುಲ್ಲು ತುಂಬ ಲೇಟ್ ಆಗುತ್ತೆ. ನಂದು ಇನ್ನೊಂದು ವರ್ಷ ಬೇಕಾಗುತ್ತೆ. ಇವಾಗೇ 1 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಇನ್ನೊಂದು ವರ್ಷ ಬೇಕಾಗುತ್ತೇನೋ ಗೊತ್ತಿಲ್ಲ. ಲೈಕ್ಗೂ
ಸಬ್ಸ್ಕ್ರೈಬರ್ಗೂ ಏನು ದುಡ್ಡು ಬರಲ್ಲ. ಅಂದರೆ ಸಬ್ಸ್ಕ್ರೈಬರ್ಗೆ 1000 ಸಬ್ಸ್ಕ್ರೈಬರ್ ಆಗಬೇಕು. ಆದರೆ ಆದಮೇಲೆ ಅದೇನೋ 1000 ಆದರೆ ಸಾಕು. ಅದ್ರ ಮೇಲೆ ಏನು ಆದರೆ ಅದಕ್ಕೇನು ದುಡ್ಡು ಬರಲ್ಲ. ಅಂದರೆ 1000 ಸಬ್ಸ್ಕ್ರೈಬರ್ ಆಗಬೇಕಷ್ಟೇ. ವಾಚ್ ಅವರ್ ಮಾತ್ರ ಕಂಪ್ಲೀಟ್ ಆಗಿರಬೇಕು. 4000 ವಾಚ್ ಅವರು. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಬರುತ್ತೆ ಜೆಚಿನಿ ಕಾಣಿಸ್ತಾ ಇಲ್ಲ, ಕಾಣಿಸ್ತೈತೆ. ಆದರೆ ಯಾವುದದು? ಸೋಷಲ್ಲಾ, ಸೈನ್ಸಾ, ಇಂಗ್ಲಿಷ್? ಯಾವುದು? ಇಂಗ್ಲಿಷ್. ಸೈನ್ ಮಾಡಿ ಪ್ಲೀಸ್. ಹ್ಞೂ ಅಂದರೆ ಯಾವುದು? ಅಮ್ಮ ಸೈನ್ ಮಾಡಮ್ಮ ನೀನು. ಸೈನ್ಸ್. ನಿಧಾನಕ್ಕೆ ಮತ್ತೆ ನೀನು ಕರೆಸ್ತಾಳ. ಬೇರೆ ಕೊಡು. ಇರೇ ಇದೇ ಅವತ್ತಿಂದ. ಇದು ಇವತ್ತೊಂದು, ಅದು ಅದು ಆವತ್ತೊಂದು. ಬರ್ಕೋ ಬರ್ಕೋ, ನಾನು ಮಾಡ್ಕೊಡ್ತೀನಿ. ನೀನು ಬರ್ಕೋ. ಅಂದಳೆ ನಿಂದೆ ತಾನೇ ಪೆನ್ನು? ಅಲ್ಲ, ಪೆನ್ನುಗಳು ಏನು ಮಾಡಿದೆ ಕೃತಿಕಾ? ಪೆನ್ನೆಲ್ಲ ಎತ್ಕೊಂಡಲ್ಲ, ಏನು ಮಾಡಿದೆ? ಅಲ್ಲ ಇದೆ ನೋಡು. ಅಡುಗೆ ಮಾಡಬೇಕು. ಅಡುಗೆ ಮಾಡಬೇಕು. ಇವತ್ತೊಂದಿನ ಅಡುಗೆ ಮಾಡ್ತೀಯಾ? ಮಾಡ್ತೀಯಾ? ಏನು ಮಾಡ್ತೀಯಾ? ಪುಳೋಗಿ. ಪುಳಿಯೋಗರೆ ಅಂತೆ. ಬೆಳಗ್ಗೆ ಎಲ್ಲ ಪುಳಿಯೋಗರೆ ಅಲ್ಲ, ದೋಸೆ. ತಲೆ ಬರ್ಕೋ. ನಿನ್ ತಲೆ ಬರ್ಕೋ. ಬಿಯ ಫ್ರೆಂಡ್ ಜ್ವರ ಇನ್ನು ನಾನು ಹೋಗಿಲ್ಲ. ಜ್ವರ ಇನ್ನು ಹೋಗಿಲ್ಲ. ಎಲ್ಲಿಂದ ಬಂದೈತೆ ಜ್ವರ? ಆಕಾಶದಿಂದ ಬಂದೈತೆ, ಆಚೆಯಿಂದ ಬಂದೈತೆ. ಫ್ರೆಂಡ್ಸ್, ನನ್ನ ಮಂಡಿ ಹಿಂಗೆ ತೋರಿಸು. ಹಿಂಗೆ ಇಟ್ಕೋ. ಎರಡು ಹೆಂಗಿದೆ ಕಾಮೆಂಟಲ್ಲಿ ತಿಳಿಸಿ. ಬರ್ಕೋ. ಹೋಮ್ವರ್ಕ್ ಬರ್ಕೋ. ಜಾಸ್ತಿ ಓದ್ಬೇಕು. ನನ್ನ ತಲೆ ತಿಂದುಬಿಟ್ಟಾರೆ. ಎರಡೇ ತಾನೇ ಹೋಮ್ವರ್ಕ್ ಯಾವಾಗೂ ಕೊಡೋದು? ಹ್ಞೂ. ಮತ್ತೆ ಅದು ನಿಮ್ಗೆ ಎಷ್ಟು ಕೊಡ್ತಾರಂತ ಗೊತ್ತಮ್ಮ? ಎರಡೇ ತಾನೇ ಇರೋದು. ಬೇಗ ಬೇಗ ಬರ್ಕೊಂಬಿಡು. ಊಟ ನಮ್ಮ ಯಜಮಾನ್ರಿಗೆ ದೇವಸ್ಥಾನದಲ್ಲಿ ಪ್ರಸಾದ ತಗೊಬರ್ತೀನಿ ಅಂದರು. ನೋಡೋಣ ಎಷ್ಟು ತಗೊಬರ್ತಾರೋ ನೋಡ್ಬಿಟ್ಟು ಅಡುಗೆ ಮಾಡೋಣ. ಓಕೆನಾ? ಪ್ರಸಾದ ಎಷ್ಟು ತಗೊಬರುತ್ತೆ ಕೇಳ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಬೆಳಗ್ಗೆ. ರಾತ್ರಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಎಂಡ್ ಮಾಡಿಬಿಟ್ಟೆ. ಇವತ್ತು ಬೆಳಗ್ಗೆ ಏನೋ ತೋರಿಸೋಣ ಅಂತ ನಿಮಗೆ ಮಾಡಿದೆ. ಏನು ಅಂದರೆ ಪಡ್ಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಡ್ಡುಗೆ ಇದನ್ನ ಹಾಕಿ ಕಳೆಪುರಿ. ಇದೇನು ಗೊತ್ತಾ? ಕಳೆಪುರಿ ಹಾಕಿದ್ರೆ ಪಡ್ಡು ಯಾವ ಥರ ಬರುತ್ತೆ ಅಂದರೆ ಮೇಲ್ಗಡೆ ಒಂಥರ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನಾನು ಬೇರೆಯವ್ರು ನೋಡಿಬಿಟ್ಟು ಕಲ್ತಿದ್ದು, ಯೂಟ್ಯೂಬಲ್ಲಲ್ಲ. ಅಂದರೆ ಬೇರೆ ಅಲ್ಲಿ ಬೆಂಗಳೂರಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರಿದ್ದರು. ಅವ್ರು ಹಾಕಿದ್ರು ಒಂದು ಸಾರಿ. ಆವಾಗ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ. ಇದ್ರನ್ನ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ನೋಡಿ, ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿಲ್ಲ ಅಂದ್ಕೊಂಬೇಡಿ. ಹಾಕಿದ್ದೀನಿ. ಇವಾಗ ಪಡ್ಡು ಹೇಗೆ ಬಂದಿರುತ್ತೆ ಅಂತ ಮತ್ತೆ ತೋರಿಸ್ತೀನಿ. ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೆಳಗಡೆ ಹಾಕಿದ್ದೀನಿ, ಉಜ್ಜಿದ್ದೀನಿ. ಆದ್ರೂ ಒಂಚೂರು ಹಾಕೋಣ.
ಚಟ್ನಿ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ನೆನ್ನೆದು ಸಾಂಬಾರು ಯಾರೂ ತಿಂದಿಲ್ಲ ಫ್ರೆಂಡ್ಸ್. ನಿನ್ನೆ ನಮಗೆ ಬೇರೆ ಕಡೆಯಿಂದ ಪ್ರಸಾದ ಬಂದಿತ್ತು. ದೇವಸ್ಥಾನಕ್ಕೆ ಹೋಗಿಲ್ಲ ಆದ್ರೂ ಪ್ರಸಾದ ಬಂದಿತ್ತು ಮನೆಗೆ. ಅದೇ ಪ್ರಸಾದ ತಿನ್ಬಿಟ್ಟು ಮಲ್ಕೊಂಡ್ರಿ. ಇವಾಗ ಇದು ಮುಚ್ಚಿಟ್ಬಿಟ್ಟು ಬೆಂದ ಮೇಲೆ ಚಟ್ನಿ ಪಡ್ಡು ತೋರಿಸ್ತೀನಿ. ಚಟ್ನಿ ಆಗಿದೆ ಇಲ್ಲಿ ನೋಡಿ. ದೊಡ್ಡವಳೇನೋ ಎದ್ದು ರೆಡಿ ಆಗ್ತಾವಳೆ, ಚಿಕ್ಕವಳೇನೋ ಎದ್ದಿಲ್ಲ. ಫ್ರೆಂಡ್ಸ್, ಪಡ್ಡು ಚಟ್ನಿ ರೆಡಿ ಆಗೈತೆ ನೋಡಿ, ತೋರಿಸ್ತೀನಿ ರೀ ಯಾವ ಥರ ಇದೆ ಕ್ರಿಸ್ಪಿಯಾಗಿ ಅಂತ. ಟೈಪೈಡೇ ಸಿಕ್ಕಿಲ್ಲ ಅಂತೆ ನಮ್ಮ ಯಜಮಾನ್ರಿಗೆ. ನಾನೇ ಹೋಗಬೇಕು. ಬೆಂಗಳೂರಲ್ಲಾದರೆ ಸಿಗ್ತಾಯಿತ್ತು, ಇಲ್ಲಿ ಸಿಕ್ಕಿಲ್ಲ ನೋಡಿ ಫ್ರೆಂಡ್ಸ್. ಕೇಳಿಸ್ತು ಅನ್ಕೊತೀನಿ ಕ್ರಿಸ್ಪಿನೆಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೋಸ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಇದೇ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮಕ್ಕಳಿಗೆ ಟೈಮ್ ಆಯಿತು, ತಲೆ ಬಚ್ಚಬೇಕು, ಬಾಕ್ಸ್ಗೆಲ್ಲ ಹಾಕಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಹಾಕ್ತಾಯಿದ್ದೀನಿ. ನಾ ಪಡ್ಡು ಕಿಕ್ಕಿದ್ದೀನಿ, ಬಾಕ್ಸ್ಗೆ ಹಾಕಬೇಕು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್.